ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆಗೆ ಒಲ್ಲೆ ಎಂಬಾಕೆಯ ಉಸಿರು ನಿಲ್ಲಿಸಿದ ಪ್ರಿಯಕರ. ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಪ್ರಿಯಕರನಿಂದ ಪ್ರೇಯಸಿಯ ಹತ್ಯೆ. ಇಂದು ಬೆಳಿಗ್ಗೆ 5:30 ಸುಮಾರಿಗೆ ನಡೆದ ಘಟನೆ ಇದು. ಸಿಕ್ಕಿಂ ಮೂಲದ ಐಪಿ ಹಂಗ್ಮಾ 22 ವರ್ಷದ ಐಪಿ ಹಂಗ್ಮಾ ಮೃತ ಯುವತಿಯಾಗಿದ್ದಾಳೆ. ಪ್ರಿಯಕರ ಫುರ್ಬಾ ಲೆಪ್ಸಾ ಎಂಬಾತನಿಂದ ಈ ಕೃತ್ಯ ದಾಖಲಾಗಿದೆ. ಪ್ರೀತಿಸ್ತಾ ಇದ್ದ ವೇಳೆ ಮದುವೆ ಮಾಡಿಕೊಳ್ಳೋಣ ಅಂತ ಹೇಳಿ ಪ್ರಿಯಕರ ಪ್ರಿಯತಮೆಗೆ ಹೇಳಿದ್ದ. ಮದುವೆ ಈಗಲೇ ಬೇಡ ಅಂತ ಹೇಳಿ ಪ್ರೇಯಸಿಯಿಂದ ವಿರೋಧ ವ್ಯಕ್ತವಾಗಿದೆ. ಇನ್ನು ಹಾಗಾಗಿ ಬೇರೆ ಸಂಬಂಧ ಇದೆ ಎಂಬ ಶಂಕೆಯ ಮೇಲೆ ಆತ ಆಕೆಯನ್ನ ಹತ್ಯೆ ಮಾಡಿದ್ದಾನೆ. ಸ್ಥಳಕ್ಕೆ ಬೆಳ್ಳಂದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇಂದು ಬೆಳಿಗ್ಗೆ 5:30 ಸುಮಾರಿಗೆ ನಡೆದ ಘಟನೆ ಇದು. ಇನ್ನು ಇಬ್ರು ಕೂಡ ಪರಸ್ಪರವಾಗಿ ಪ್ರೀತಿ ಮಾಡ್ತಾ ಇದ್ರು. ಸಿಕ್ಕಿಂ ಮೂಲದ ಐಪಿ ಹಂಗ್ಮಾ ಹಾಗೆ ಪ್ರಿಯಕರ ಆಕೆಯನ್ನ ಕೊಂದಿರುವಂತದ್ದು. ಲಿಮಿಟ್ಸ್ನಲ್ಲಿ ಒಂದು ಲೇಡಿ ಮರ್ಡರ್ ಆಗಿತ್ತು ಅಂತ ಇನ್ಫಾರ್ಮೇಷನ್ ಬರುತ್ತೆ. ವಯಸ್ಸೆಲ್ಲ ಅವರು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ. ಅದಾದ ನಂತರ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ರೀಚ್ ಆಗ್ತಾರೆ ಆ್ಯಂಡ್ ಫರ್ದರ್ ಎಂಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಇದೇ ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಅರೌಂಡ್ 22-23 ಇಯರ್ಸ್ ಓಡಿರುವಂಥದ್ದು ಒಬ್ಬ ಲೇಡಿ ಆಯ್ತಿ ಅಂತ ಸಿಕ್ಕಿಂ ನೇಟಿವ್ ಅವರು ಇಲ್ಲೇ ಒಂದು ಸೆಲೂನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾರಂಥವ್ರು. ಸೊ ಅವರು ಮರ್ಡರ್ ಆಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಡೀಟೇಲ್ಸ್ ಗೊತ್ತಾಗಿದೆ. ಸೊ ಅವರ ಹಿನ್ನೆಲೆ ನೋಡುವಾಗ ಅವರು ಮತ್ತು ಅವ್ರ ಜೊತೆಗೆ ಅವರು ಯಾರು ರಿಲೇಷನಲ್ಲಿ ಇದ್ದವರು ಒಬ್ಬರು ಅಕ್ಯೂಸ್ ಸೊ ಫಾರ್ ಈಸ್ ಅ ಸಸ್ಪೆಕ್ಟ್ ಇನ್ ದಿಸ್ ಕೇಸ್. ಅವರು ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ದಾರೆ. ಸೊ ಅವರು ಒಂದು ಹೋಟೆಲಲ್ಲಿ ಕುಕ್ ಅಸಿಸ್ಟೆಂಟ್ ಕಮ್ ವೇಟರ್ ಆಗಿ ಇದೇ ಏರಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಮಾರ್ನಿಂಗ್ ಒಂದು ಅವರ ರಿಲೇಷನ್ಸ್ ಬಗ್ಗೆ ಮತ್ತು ಬೇರೆ ರೀತಿಯಲ್ಲಿ ಯಾವುದು ರಿಲೇಷನ್ಸ್ ಇರ್ಬೋದು ಅನ್ನೋ ಒಂದು ಸಸ್ಪೆಕ್ಟ್ನಲ್ಲಿ ಇಬ್ಬರಿಬ್ಬರಿಗೆ ಜಗಳ ಆಗುತ್ತೆ. ಆ ಆರ್ಗ್ಯುಮೆಂಟ್ನಲ್ಲಿ ಕಿಚನಲ್ಲಿ ಇರುವಂಥ ಒಂದು ನೈಫ್ ಕತ್ತಿ ತಗೊಂಡು ಅವರ ಕುತ್ತಿಗೆನ ಅವರು ಸೆಳೆಯೋದು ಆಗಿದೆ ಅಂತ ಪ್ರೈಮ್ ಆಫೀಸಿ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ ಅಕ್ಯೂಸ್ ಯಾರು ಅಂತ ನಮಗೆ ಗೊತ್ತಾಗಿದೆ ಆ್ಯಂಡ್ ಅವರು ಅಬ್ಸ್ಕಾಂಡಿಂಗ್ ಟ್ರೈ ಮಾಡ್ತಾ ಇದ್ದಾಗ ಆಲ್ರೆಡಿ ನಮ್ಮವರು ಅದನ್ನು ಕಸ್ಟಡಿನಲ್ಲಿ ತಗೊಂಡಿದ್ದೀವಿ. ಫರ್ದರ್ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ದೊಡ್ಡಕಾನಹಳ್ಳಿ ಲಿಮಿಟ್ಸ್ನಲ್ಲಿ ಒಂದು ಅಂತ ಇನ್ಫಾರ್ಮೇಷನ್ ಬರುತ್ತೆ. ವಯಸ್ಸೆಲ್ಲ ಅವರು ಅಟೆಂಡ್ ಮಾಡ್ತಾರೆ. ಅದಾದ ನಂತರ ಇಮಿಡಿಯೇಟ್ಲಿ